ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಮರಳಿ ಬರ್ತಾರಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟಾಗಿ ಕಾಲ್ ಮಾಡಬೇಡಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಓಕೆ, ಎಸ್. ಈಗ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ ಆ್ಯಂಡ್ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ವಾವ್, ದ ಫೂಲ್ ಕಾರ್ಡ್. ಡೆಫಿನೆಟ್ಲಿ ಡೋಂಟ್ ವರಿ, ನಿಮ್ಮ ಪರ್ಸನ್ ನಿಮ್ಮ ಒಂದು ಲೈಫಿಗೆ ರಿಟರ್ನ್ ಬರ್ತಾರ ಅಂತ ಹೇಳಿದೆ ಬಿಗ್ ಗೆಸ್ ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ಸನ್ ಕಾರ್ಡ್ ಫಸ್ಟ್ ಬಂದಿರುವಂಥದ್ದೇ ದ ಫೂಲ್ ಕಾರ್ಡ್. ಓಕೆ, ನಿಮಗೋಸ್ಕರ ಎನಿ ರಿಸ್ಕ್ ತಗೊಳ್ಲಿಕ್ಕೆ ಅವ್ರು ರೆಡಿಯಾಗಿದ್ದಾರೆ ಈ ಒಂದು ಕ್ಷಣದಲ್ಲಿ. ಓಕೆನಾ, ಬ್ಯೂಟಿಫುಲ್ ಕಾರ್ಡ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಅವರಿಗೆ ನಿಮ್ಮ ಪ್ರೀತಿನ ಬಿಟ್ಟಿರಲಿಕ್ಕೆ ಚಾನ್ಸೇ ಇಲ್ಲ. ವಾವ್, ನೈಸ್. ನೈಟ್ ಆಫ್ ಕಪ್ಸ್. ನಿಮ್ಮ ಸೈಡಿಗೆ ಅವರು ವಾಪಸ್ ರಿಟರ್ನ್ ಬರಲಿಕ್ಕೆ ಅವರಿಲ್ಲಿ ನೋಡ್ತಾ ಇದ್ದಾರೆ. ಓಕೆನಾ, ಆ ಒಂದು ದಾರಿನ ಅವರಿಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ವಾವ್, ನೈಸ್ ನೈಸ್. 8 of cups, the lovers card, page of wands. Okay, 1 minute. Yes, the hermit card. ನಿಮ್ಮಿಂದ ದೂರ ಆದರೂ ಅಂತ ನೀವು ಬಯಸ್ತಾ ಇದ್ದೀರಾ, ಬಟ್ ಇಲ್ಲ, ಅವ್ರು ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ. ನೀವೇನು ಮಾಡ್ತಿದ್ದೀರಾ ಪ್ರತಿ ಕ್ಷಣ ನಿಮ್ಮನ್ನು ಅವ್ರು ಗಮನಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಲೈಫಿಗೆ ಅವ್ರು ರಿಟರ್ನ್ ಬರ್ತಾರಾ? ಡೆಫಿನೆಟ್ಲಿ ಬರ್ತಾರೆ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರೂ ಲವ್ ಇದೆ, ಆ ಒಂದು ಕ್ಲೋಸ್ನೆಸ್ ಇದೆ. ನೀವು ಪ್ರತಿಯೊಂದು ವಿಷಯನೂ ಓಪನ್ ಆಗಿ ಅವ್ರ ಹತ್ರ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲವೊಬ್ರು ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ ಎಲ್ಲದನ್ನು ನಿಮ್ಮ ಪರ್ಸನ್ ಹತ್ರ ನೀವು ಓಪನ್ ಆಗಿ ಶೇರ್ ಮಾಡ್ಕೊಂಡಿದ್ದೀರಾ. ಎಸ್, 10 of Pentacles. ವಾವ್, ಅಬಂಡೆನ್ಸ್. ಓಕೆ, ಇಲ್ಲಿ ಓಪನ್ ಆಗಿ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಿದ್ರಿ. ಯಾವುದು ನಿಮ್ಮಿಬ್ಬರ ಮಧ್ಯೆ ಒಂದು ಈ ಥರ ಒಂದು ಸೀಕ್ರೆಟ್ ಇರ್ಬೋದು, ಅಥವಾ ಈ ಥರ ಗುಟ್ಟು ಮಾಡಬೇಕು, ಅಥವಾ ನಿಮ್ಮ ಪರ್ಸನ್ ಈ ವಿಷಯನ ಹೇಳ್ಕೊಳ್ಬಾರ್ದು, ಆ ಥರ ನಿಮಗೆ ಫೀಲೇ ಬಂದಿಲ್ಲ. ನಿಮ್ಮ ಪರ್ಸನ್ಗೂ ಆ ಥರ ಫೀಲ್ ಇರಲಿಲ್ಲ. ಓಕೆ, ಎನಿ ವಿಷಯ, ನೀವು ಏನೇ ಪ್ರಾಬ್ಲಮ್ ಇರ್ಬೋದು, ಅಥವಾ ಖುಷಿ ಇರ್ಬೋದು, ದುಃಖ ಇರ್ಬೋದು, ಏನೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಅದನ್ನು ಇಬ್ಬರು ಕೂಡ ಓಪನ್ ಆಗಿ ಶೇರ್ ಮಾಡ್ಕೊಳ್ತಿದ್ರಿ. ಓಕೆನಾ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಇವಾಗ ಅಂತ ಹೇಳಿದ್ರೆ, ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮೂಡ್ ಸ್ವಿಂಗ್ಸ್ ಆಗ್ತಿದೆ. ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಓಕೆನಾ, ಡೆಫಿನೆಟ್ಲಿ ಅವ್ರು ನಿಮ್ಮ ಸೈಡಿಗೆ ವಾಪಸ್ ರಿಟರ್ನ್ ಬರೋ ಅಂತ ಇಲ್ಲಿ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಆ ದಾರಿನೇ ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವ್ರು ತುಂಬಾ ಹುಡುಕ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ನೀವೇನು ಮಾಡ್ತಿದ್ದೀರಾ ಅಂತ ನೋಡೋದಾಗಿರ್ಬೋದು, ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, ಸ್ಟೋರೀಸ್ ಚೆಕ್ ಮಾಡೋದಾಗಿರ್ಬೋದು, ವಾಟ್ಸಪ್ ಲಾಸ್ಟ್ ಸೀನ್ ಏನಿದೆ, ಬೇರೆ ಫ್ರೆಂಡ್ಸ್ ಹತ್ರ ಕೇಳೋವಂಥದ್ದಾಗಿರ್ಬೋದು, ಅವ್ನು ಏನು ಮಾಡ್ತಿದ್ದಾನೆ ಅಥವಾ ಅವಳು ಏನು ಮಾಡ್ತಿದ್ದಾಳೆ ಅಂತ. ಓಕೆನಾ, ಫಸ್ಟ್ ಕಾರ್ಡ್ ದ ಫುಲ್ ಕಾರ್ಡ್ ಬರ್ತಿರೋದ್ರಿಂದ ನ್ಯೂ ಬಿಗಿನಿಂಗ್ ಸ್ಟಾರ್ಟಿಂಗಲ್ಲೇ ಇದೆ. ಓಕೆ, ಈ ಒಂದು ಟೈಮಿಂಗ್ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನಲ್ಲಿ ಇರಬಹುದು. ಬಟ್ ಈ ಒಂದು ಸಪ್ರೇಷನಲ್ಲಿ ಯಾಕೆ ಇರ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮಿಸ್ಟೇಕ್ಸ್ ಏನಿದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ನೀವಿಬ್ಬರು ಮಾಡಿರೋಂಥ ಮಿಸ್ಟೇಕ್ಸ್ನ ನೀವು ರಿಯಲೈಸ್ ಮಾಡ್ಕೊಳ್ಲಿಕ್ಕೆ, ಹಾಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ನೀವು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ಸರಿ ಮಾಡ್ಕೊಳ್ಲಿಕ್ಕೆ, ತಿದ್ದುಪಡಿ ಮಾಡ್ಕೊಳ್ಲಿಕ್ಕೆ ಈ ಒಂದು ಸಪ್ರೇಷನ್. ಇದರಿಂದ ನೀವು ಈ ಸಪ್ರೇಷನ್ ನೀವೇನು ಮಾಡಬೇಕು, ನೋವಲ್ಲಿ ಅದನ್ನು ಅಯ್ಯೋ ಈ ಥರ ಆಗ್ಬಿಡುತ್ತಲ್ಲ ಅಂತ ನೀವು ಯೋಚನೆ ಮಾಡೋದಲ್ಲ. ಇದರಿಂದ ಯಾಕೆ ಈ ಥರ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಬಂತು, ಏನು ದುಡುಕು ನಿರ್ಧಾರಗಳನ್ನು ತಗೊಂಡ್ರಿ ಇಬ್ರು, ಅದನ್ನು ರಿಯಲೈಸ್ ಮಾಡ್ಕೊಳ್ಳಿ. ಆ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಈ ಒಂದು ಸಪ್ರೇಷನಲ್ಲಿ ಬಂದಿದೆ. ಓಕೆನಾ, ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಲಿಕ್ಕೆ ಏನು ಕಾರಣ, ರೀಸನ್ ಅಂತೂ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ರದ್ದು ಮಿಸ್ಟೇಕ್ ಇದ್ದೇ ಇರುತ್ತೆ, ಅಥವಾ ಯಾರ್ದಾದ್ರೂ ಒಂದು ಇದರಲ್ಲಿ ಸಮಥಿಂಗ್ ಮಿಸ್ಟೇಕ್ ಅನ್ನೋದು ನೋಡಿರ್ತೀರ. ಅದನ್ನು ನೀವು ಸರಿ ಮಾಡ್ಕೊಳ್ಳಿ.
ಓಕೆನಾ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ. ತುಂಬಾ ಎಮೋಷ್ನಲ್ ಲವ್ ಇಲ್ಲಿ ಕಾಣಿಸ್ತಿದೆ. ವಾಟರ್ ಸೈನ್ ಅಂದರೆ ಮೀನರಾಶಿ, ಕಟಕ ರಾಶಿಯವರ ಇಲ್ಲಿ ಪ್ರೆಸೆನ್ಸ್ ಕಾಣಿಸ್ತಿದೆ. ಅಥವಾ ನಿಮ್ಮಿಬ್ಬರದೊಂದು ಫೈರ್ ಆ್ಯಂಡ್ ಏನು ವಾಟರ್ ಸೈನ್ ಮಿಕ್ಸ್ ಆಗಿರುವಂಥದ್ದು. ಓಕೆ, ಇಲ್ಲಿ ಕೆಲವೊಬ್ರು ಏರ್ ಸೈನ್ ಆ್ಯಂಡ್ ವಾಟರ್ ಸೈನ್. ಓಕೆ, ಎಸ್, ಇಲ್ಲಿ ಸಮಥಿಂಗ್ ತುಂಬಾ ಎಮೋಷ್ನಲ್ ಲವ್ ಅಂತ ಹೇಳಿ ಕಾಣಿಸ್ತಾ ಇದೆ. ಎಸ್, ವೇಟ್ ಆ್ಯಂಡ್ ವಾವ್, ಬಿಗ್ ಹ್ಯಾಪಿ ಚೇಂಜಸ್. ಟೇಕ್ ಆಕ್ಷನ್, ಬಾಟಮ್ ಆಫ್ ದ ಕಾರ್ಡ್. ರಿಮೈನ್ ಪಾಸಿಟಿವ್. ಇಫ್ ಯು ಬಿಲೀವ್ ಯು ಆರ್ ರೆಡಿ. ಡೆಫಿನೆಟ್ಲಿ ನೋಡಿ, ಇಲ್ಲಿ ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಸೈಡಿಗೆ ಬರೋ ಅಂಥದ್ದು ಅಥವಾ ನಿಮ್ಮ ರಿಲೇಷನ್ನ ಕಂಟಿನ್ಯೂ ಮಾಡುವಂಥದ್ದು. ನೋಡಿ, ಇಲ್ಲಿ ಬಿಗ್ ಹ್ಯಾಪಿ ಚೇಂಜಸ್. ಟೇಕ್ ಆ್ಯಕ್ಷನ್ ತಗೊಳ್ಳಿ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಸರಿ ಆಗತ್ತೆ. ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ. ಡೋಂಟ್ ವರಿ, ವೆಯ್ಟ್ ಮಾಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇಷ್ಟೇ ದಿನ ವೆಯ್ಟ್ ಮಾಡಿದ್ದೀರಂತೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರಲಿಕ್ಕೆ ಅಲ್ವಾ. ಹೆಲ್ಪ್ಫುಲ್ ಪೀಪಲಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಮತ್ತೆ ಬರ್ತಾರೆ. ರಿಮೈನ್ ಪಾಸಿಟಿವ್. ಇಲ್ಲಿ ತುಂಬ ಜನ ನೆಗೆಟಿವ್ ಥಿಂಕ್ ಮಾಡ್ತೀರಾ, ತುಂಬ ಪಾಸಿಟಿವ್ ಆಗಿರ್ತೀರ. ಕೆಲವೊಂದ್ಸಲ ಏನಾಗುತ್ತೆ, ತುಂಬ ಪಾಸಿಟಿವ್ ಆಗಿ ಇದ್ದು ಏನಾಗ್ಬಿಡುತ್ತೆ ನಿಮಗೆ, ಲಾಸ್ಟಲ್ಲಿ ಒಂದ್ಸಲ ಎಲ್ಲೋ ಒಂದು ಕಡೆ ಡಿಸ್ಪ್ರೇಟ್ ಆಗ್ಬಿಡ್ತೀರಾ. ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ, ಆಗುತ್ತೋ ಇಲ್ವೋ. ಓಕೆ, ಇಲ್ಲಿ ಕೆಲವೊಂದು ಯಾರ್ದೊಬ್ರು ಸ್ಟೋರಿ ಕೇಳಿದ ತಕ್ಷಣ ಅಥವಾ ಏನಾದರೂ ನೆಗೆಟಿವ್ ನೋಡಿದ ತಕ್ಷಣ ನಿಮಗೆ ರಿಯಲೈಸ್ ಆಗ್ಬಿಡುತ್ತೆ. ಅವಾಗ ಅಯ್ಯೋ, ಈ ಪರ್ಸನ್ ಜೊತೆ ನಾನು ಕಷ್ಟಪಡ್ತಿದ್ದೀನಿ, ಬರ್ತಾರೋ ಇಲ್ವೋ, ಆ ಥರ ನೀವು ನೆಗೆಟಿವ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರಾ. ಡೋಂಟ್ ವರಿ, ಟೇಕ್ ಆ್ಯಕ್ಷನ್. ಈ ಒಂದು ರಿಲೇಷನ್ಶಿಪ್ನ ನಿಮ್ಮ ಸೈಡಿಗೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರಲಿಕ್ಕೆ ಮ್ಯಾನಿಫೆಸ್ಟ್ ಮಾಡಿ. ಮ್ಯಾನಿಫೆಸ್ಟ್ ವರ್ಕ್ ಆಗ್ತಿಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ? ನೀವು ಅದ್ರ ಹಿಂದೆನೇ ಬಿದ್ಕೊಂಡಿರ್ತೀರ ಕೆಲವೊಬ್ರು. ಓಕೆನಾ, ಮ್ಯಾನಿಫೆಸ್ಟ್ ಮಾಡ್ತೀರಾ, ಯಾವಾಗ ಆಗುತ್ತೆ, ಇವಾಗ ಆಗುತ್ತಾ, ನಾಳೆ ಆಗುತ್ತಾ, ಇನ್ನೊಂದು ಗಂಟೆಲಿ ಆಗುತ್ತಾ, ತುಂಬ ಯೋಚನೆ ಮಾಡ್ತೀರಾ, ಯಾವಾಗಾಗುತ್ತೆ. ಯಾವಾಗಾದರೂ ಆಗಲಿ ಬಿಡ್ರಿ, ನಿಮಗೆ ಯಾಕೆ ಅದು ಅಲ್ವಾ. ಇವತ್ತು ನೀವು ಮ್ಯಾನಿಫೆಸ್ಟ್ ಮಾಡಿ, ಅದು ಯಾವಾಗ ಬೇಕಿದ್ರೂ ಆಗಲಿ. ಓಕೆನಾ, ನೀವೇನು ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ, ಎಲ್ಲ ಸ್ಪೆಲ್ಗಳನ್ನೆಲ್ಲದನ್ನು ಮಾಡ್ತೀರಾ, ಅದ್ರ ಹಿಂದೆನೇ ಇರ್ತೀರ. ನಾನು ಮೊನ್ನೆ ಮಾಡಿದ್ದೆ ಅಲ್ವಾ, ಇವತ್ತಾದರೂ ಯಾಕೆ ಬಂದಿಲ್ಲ, ಅವ್ರಿಗೆ ರಿಸಲ್ಟ್ ಬಂದ್ಬಿಡ್ತು, ನಂಗೆ ಯಾಕೆ ಬಂದಿಲ್ಲ, ಈ ಥರ ಥಿಂಕ್ ಮಾಡ್ತಾ ಇರ್ತೀರಾ. ನೀವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ, ಲೆಟ್ ಗೋ ಮಾಡಿ, ಆಯಿತು. ಅದು ಯಾವಾಗ ಆಗಬೇಕು ಅವಾಗ ಆಗುತ್ತೆ. ಓಕೆ, ಇಲ್ಲಿ ಕೆಲವೊಬ್ರು ಟೇಕ್ ಆ್ಯಕ್ಷನ್, ಇಲ್ಲಿ ಕೆಲವೊಬ್ರು ಆ್ಯಕ್ಷನ್ ತಗೊಳ್ತಿಲ್ಲ. ಏನು ಮಾಡಬೇಕು, ಹೇಗೆ ದಾರಿ ತೋಚದೇ ಇರೋ ಹಾಗೆ ಕುತ್ಕೊಂಡ್ಬಿಟ್ಟಿದ್ದೀರಾ ಕೆಲವೊಬ್ರು ಇಲ್ಲಿ ಕಾಣಿಸ್ತಿರೋ ಪ್ರಕಾರ. ಯು ಆರ್ ರೆಡಿ. ಫಸ್ಟ್ ನೀವು ರೆಡಿಯಾಗಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಸ್ಟಾಪ್ ಮಾಡಿ. ನೀವು ರೆಡಿಯಾಗಿ ಈ ಒಂದು ರಿಲೇಷನ್ಶಿಪ್ಪನ್ನು ನೀವು ಬರಮಾಡ್ಕೊಳ್ಲಿಕ್ಕಿರ್ಬೋದು, ನಿಮ್ಮ ಪರ್ಸನ್ ನಿಮ್ಮ ಸೈಡಿಗೆ ಕರ್ಕೊಂಬರ್ಲಿಕ್ಕಾಗಿರ್ಬೋದು, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕಾಗಿರ್ಬೋದು. ರೆಡಿಯಾಗಿ, ಪಾಸಿಟಿವ್ ಆಗಿ ರೆಡಿಯಾಗಿ. ಇಫ್ ಯು ಬಿಲೀವ್, ನೀವು ನಂಬಿಕೆ ಇಡಬೇಕು. ನಿಮ್ಮ ಮ್ಯಾನಿಫೆಸ್ಟ್, ನಿಮ್ಮ ಒಂದು ಸ್ಪೆಲ್ ಇರ್ಬೋದು, ನೀವು ಮಾಡುವಂಥ ಏನು ರೆಮಿಡೀಸ್ ಎಲ್ಲ ಏನಿದೆ ಅದ್ರ ಬಗ್ಗೆ ನೀವು ಬಿಲೀವ್ ಮಾಡಿ. ನೀವು ಮಾಡೋ ರೆಮಿಡೀಸ್ ಬಗ್ಗೆ ನೀವು ಬಿಲೀವ್ ಮಾಡಿಲ್ಲ ಅಂದರೆ ಇನ್ಯಾರು ಬಿಲೀವ್ ಮಾಡಬೇಕು? ಇಲ್ಲಿಗೆ ಸ್ವಿಚ್ ವರ್ಡ್ ಯೂಸ್ ಮಾಡೋದಾಗಿರ್ಬೋದು, ಏಂಜಲ್ ನಂಬರ್ನ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಸ್ಪೆಲ್ಗಳನ್ನ ಮಾಡೋದು, ಎಲ್ಲದನ್ನೂ ಮಾಡ್ತೀರಾ. ಬಟ್ ಲಾಸ್ಟಿಗೆ ನಿಮಗೆಲ್ಲ ಒಂದು ಕಡೆ ಬರುತ್ತೆ ನೆಗೆಟಿವ್ ಥಾಟ್ಸ್. ಇದೆಲ್ಲ ಸುಮ್ಮನೆ ವೇಸ್ಟ್ ಇರಬೇಕು ಮಾಡೋದು ಅಂತ ಅಲ್ವಾ. ಸೊ ಇಫ್ ಯು ಬಿಲೀವ್, ಯು ಆರ್ ರೆಡಿ. ಫಸ್ಟ್ ನೀವು ರೆಡಿ ಆಗಿಬಿಟ್ಟು ನೀವು ನಂಬಿಕೆ ಇಡಿ, ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ. ಇಲ್ಲಿ ಕೆಲವೊಬ್ರು ಏನು ಮಾಡ್ತೀರಾ, ಯೋಚನೆ ಮಾಡೋದೇ ಒಂದು, ನೀವು ಮಾಡ್ತಿರೋ ರೀತಿನೇ ಒಂದು. ಇಲ್ಲಿ ಮೈಸೂರಿಗೆ ನೀವು ಬಸ್ ಹತ್ತಿದ್ರೆ ಮೈಸೂರಿಗೆ ಹೋಗ್ಬೇಕಲ್ವಾ. ನೀವು ಮೈಸೂರು ಬಸ್ ಹತ್ಬಿಟ್ಟು ನೀವು ಬೇರೆ ಯಾವುದೋ ಊರಿನ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಆಗತ್ತಾ? ಇಲ್ಲ ಅಲ್ವಾ. ಇಲ್ಲಿ ನೀವು ಏನು ಮಾಡಬೇಕು, ನೀವು ಯಾವ ಬಸ್ಸನ್ನ ಹತ್ತಿರ್ತೀರಾ ಆ ಬಸ್ಸಲ್ಲಿ ಎಲ್ಲಿ ಹೋಗುತ್ತೆ, ಆ ರೂಟ್ ಎಲ್ಲಿ ಹೋಗುತ್ತೆ, ಯಾವ ಊರಿಗೆ ಹೋಗ್ಬೇಕಾಗತ್ತೆ, ಅದೇ ಬಸ್ಸನ್ನೇ ನೀವು ಹತ್ತೀರಾ ಅಲ್ವಾ. ನೀವು ಬ್ಯಾಂಗ್ಳೂರಿಗೆ ಹೋಗ್ಬೇಕಂದ್ರೆ ಮೈಸೂರು ಬಸ್ ಹತ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಬೇಕು. ನಿಮ್ಮ ಪರ್ಸನ್ ಬೇಕಂದ್ರೆ ನೀವೇನು ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ. ನಿಮ್ಮ ಪರ್ಸನ್ನ ನಿಮ್ಮ ಲೈಫಿಗೆ ಕರ್ಕೊಂಬರ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲದನ್ನು ಮಾಡ್ತೀರಾ. ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರೋದು ಬಿಡೋದು ಡಿವೈನ್ ಟೈಮಿಂಗ್ ಆಗಿರುತ್ತೆ. ನಿಮ್ಮ ಕೆಲಸ ನೀವು ಮಾಡಿ. ನಿಮ್ಮ ಕೈಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿ. ಲೆಟ್ ಗೋ ಮಾಡಿ, ಯೂನಿವರ್ಸಿಗೆ ಸಬ್ಮಿಟ್ ಮಾಡಿ, ಅದನ್ನು ಬಿಟ್ಬಿಡಿ. ಆ ಟೈಮಿಗೆ ಯಾವ ಟೈಮಿಗೆ ಏನಾಗಬೇಕು ಅದು ಆಗೇ ಆಗುತ್ತೆ. ಡೋಂಟ್ ವರಿ. ಇಷ್ಟೆಲ್ಲ ಪಾಸಿಟಿವ್ ವೈಬ್ಸ್ ಇಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬರ್ತಾರೆ. ಇಲ್ಲಿ ತುಂಬಾ ಪ್ರೇ ಮಾಡ್ತಿದ್ದೀರಾ. ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ತುಂಬ ಪ್ರೇ ಮಾಡ್ತಿದ್ದೀರಾ. ಇಲ್ಲಿ ಏನಂತ ಹೇಳಿದ್ರೆ ಯಾರ ಜೊತೆಗೂ ನೀವು ಇಲ್ಲಿ ಮಿಂಗಲ್ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್, ನಿಮ್ಮ ಪ್ರೀತಿ ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ ಅದರಲ್ಲೇ ಮುಳುಗೋಗಿದ್ದೀರಾ. ಸ್ವಲ್ಪ ಬೇರೆಯವ್ರ ಜೊತೆ ಮಿಂಗಲ್ ಆಗಿ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಹೊರಗಡೆ ಸುತ್ತಾಡಿ, ನಿಮ್ಮ ಲೈಫನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಕೆರಿಯರ್ ವಿಷಯದಲ್ಲಾಗಿರ್ಬೋದು, ನಿಮ್ಮ ಲೈಫ್ ಗ್ರೋತ್ ಬಗ್ಗೆ ನೀವು ಯೋಚನೆ ಮಾಡಿ. ಆಲ್ರೆಡಿ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬಂದಿದ್ದಾರೆ ಅಂತ ಫೀಲ್ ಮಾಡಿ. ಓಕೆನಾ. ಬರಬೇಕು ಅನ್ನೋದಕ್ಕಿಂತ ನಿಮ್ಮ ಲೈಫಿಗೆ ಆಲ್ರೆಡಿ ನಿಮ್ಮ ಪರ್ಸನ್ ಬಂದಿದ್ದಾರೆ ಅನ್ನೋದನ್ನ ಇಲ್ಲಿ ಫೀಲ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಕಾರ್ಡ್ ನೋಡಿದ್ರೆ ಎಷ್ಟೊಂದು
ಪಾಸಿಟಿವ್ ಅಬಂಡೆನ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ, ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಮರಳಿ ವಾಪಸ್ ಬರಬೇಕು ಅನ್ನೋ ಥಾಟ್ಸ್ ಅಂತ ಅವರಿಗಿದೆ. ಆ್ಯಂಡ್ ದೆನ್ ಬಂದೇ ಬರ್ತಾರೆ ಕೂಡ ಇಲ್ಲಿ. ಓಕೆ, ಸೊ ಇಲ್ಲಿ ಮತ್ತೆ ನಿಮಗೆ ಪ್ರಪೋಸ್ ಮಾಡ್ಬೋದು, ಅಥವಾ ಅವ್ರು ಮಾಡಿರೋಂಥ ಮಿಸ್ಟೇಕ್ಸಿಂದ ಇರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯೆ ಏನು ಮಿಸ್ಟೇಕ್ಸ್ ಆಗಿದೆ ನಾನು ರಿಯಲೈಸ್ ಮಾಡಿಕೊಂಡು ಅವ್ರು ಮತ್ತೆ ನಿಮಗೆ ಸಾರಿ ಕೇಳಿ ವಾಪಸ್ ಬರ್ತಾರೆ. ಇಲ್ಲಿ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಅವ್ರ ಬಾಯಲ್ಲಿ ಸಾರಿ ಕೇಳಲಿಕ್ಕೆ ಆಗೋದೇ ಇಲ್ಲ ಮ್ಯಾಮ್. ಯಾಕಾಗಲ್ಲ? ನೀವು ಅನ್ಕೊತಿದ್ದೀರಾ ಆಗಲ್ಲ ಅಂತ. ಏನೋ ಟೈಮಿಂಗ್ಸ್ ಹೇಳಲಿಕ್ಕಾಗಲ್ಲ ಯಾರನ್ನ ಹೇಗೆ ಚೇಂಜ್ ಮಾಡುತ್ತೆ ಅಂತ ಅಲ್ವಾ. ಬೆಳಿಗ್ಗೆ ಶ್ರೀಮಂತ ಅದನ್ನು ರಾತ್ರಿ ಬಡವ ಆಗಬಾರ್ದು ಅಂತ ಏನೂ ಇಲ್ಲ ಅಲ್ವಾ. ರಾತ್ರಿ ಬಡವ ಇದ್ದವನು ಬೆಳಿಗ್ಗೆ ಶ್ರೀಮಂತ ಆಗಬಾರ್ದು ಅಂತ ಏನೂ ಇಲ್ಲ ಅಲ್ವಾ. ಒಂದು ಚಿಟಿಕೆ ಹೊಡೆಯೋದಲ್ಲಿ ಏನಾದರೂ ಒಂದು ಲಕ್ ಹೊಡಿತಲ್ಲ ಅಂತ ಹೇಳಿದ್ರೆ ಅವನ ಲೈಫಲ್ಲಿ ಶ್ರೀಮಂತ ಇದ್ದವನು ಬಡವ ಆಗ್ತಾನೆ, ಬಡವ ಇದ್ದವನು ಶ್ರೀಮಂತ ಆಗ್ತಾನೆ ಒಂದು ಚಿಟಿಕೆಯಲ್ಲಿ. ಓಕೆ, ಸೊ ಒಂದು ಚಿಟಿಕೆಯಲ್ಲಿ ಅಷ್ಟೆಲ್ಲ ಪವರ್ ಇದೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಆಗ್ಲಿಕ್ಕೆ ಚಾನ್ಸೇ ಇಲ್ವಾ? ಥಿಂಕ್ ಮಾಡಿ. ಒಂದು ರಾತ್ರಿಯಲ್ಲಿ ನಿಮ್ಮ ಲೈಫಲ್ಲಿ ಹೆಂಗೆ ಬೇಕಾದ್ರೂ ಹಂಗೆ ಚೇಂಜ್ ಆಗ್ಬೋದು. ನಿಮಗೆ ಫ್ಯೂಚರ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ನೀವು ಥಿಂಕ್ ಮಾಡ್ತೀರಷ್ಟೇ, ನಾಳೆ ಹಿಂಗಾಗ್ಬಿಡುತ್ತೆ, ನಾಡಿದ್ದು ಹಂಗೆ ಆಗ್ಬಿಡುತ್ತೆ. ಏನೋ ಲೈಫಲ್ಲಿ ಹೇಳಲಿಕ್ಕಾಗಲ್ಲ ಯಾವ ಟೈಮಲ್ಲಿ ಏನು ಹೇಗಾಗುತ್ತೆ ಅಂತ ಅಲ್ವಾ. ಬಿಲೀವ್ ಮಾಡ್ಬೇಕು ಅಷ್ಟೇ. ನಾಳೆ ದಿನಾನೇ ಪಾಸಿಟಿವ್ ಆಗಿ ಬಿಲೀವ್ ಮಾಡಬೇಕು. ಏನಂತ ಹೇಳಿ, ಹ್ಯಾಪಿ ಬಿಗ್ ಚೇಂಜಸ್ ನನ್ನ ಲೈಫಲ್ಲಿ ಒಳ್ಳೇದೇ ಆಗುತ್ತೆ, ಪಾಸಿಟಿವ್ ಆಗೇ ಆಗುತ್ತೆ, ಬಂದೇ ಬರ್ತಾರೆ ನನ್ನ ಪರ್ಸನ್ ಅಷ್ಟೇ. ಓಕೆ, ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಎಲ್ಲಿರುತ್ತೆ ಅಲ್ಲಿ ಡೆಫಿನೆಟ್ಲಿ ಸಕ್ಸಸ್ನ ನೀವು ನೋಡ್ತೀರಾ, 100% ಶೋರ್. ಅದು ನೆಗೆಟಿವ್ ಥಾಟ್ಸ್ ಬೇಡ. ಯಾಕೆ ನೆಗೆಟಿವ್ ಇಟ್ಕೊಳ್ತೀರಾ ಲೈಫಲ್ಲಿ? ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ ನೋಡಿ, ಇಲ್ಲಿ ದ ಲವರ್ಸ್ ಕಾರ್ಡ್ ಇದೆ. ನಿಮ್ಮ ಪ್ರೀತಿಗೆ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ ಇಲ್ಲಿ. ಓಕೆನಾ, ನೋಡಿ ಇಲ್ಲಿ ವೈಟ್ ಹಾರ್ಸ್, ಇಲ್ಲಿ ವೈಟ್ ಕಲರ್ ಕೂಡ ಇಂಪಾರ್ಟೆಂಟ್ ಇದೆ. ವೈಟ್ ಕಲರ್ನ ಜಾಸ್ತಿ ಯೂಸ್ ಮಾಡಿ, ಅಥವಾ ವೈಟ್ ಕಲರಿಂದ ಏನಾದರೂ ಸಮಥಿಂಗ್ ಬೇರೆಯವರಿಗೆ ದಾನ ಮಾಡುವಂಥದ್ದನ್ನು ಮಾಡಿ, ಒಳ್ಳೇದಾಗುತ್ತೆ. ಹ್ಯಾಪಿ ಬಿಗ್ ಚೇಂಜಸ್ ಅಂತೂ ನಿಮ್ಮ ಲವ್ ಲೈಫಲ್ಲಿ ಇದೆ. ಓಕೆ, ಗಾಡ್ ಬ್ಲೆಸ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.